ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ಈ ದಿನ ಅಪೊಸ್ತಲನಾಗಿರುವಂಥ ಪೌಲನ ಇತಿಹಾಸ 13ನೇ ಭಾಗ, ಕೈಸರೆಯದಲ್ಲಿ ಅಧಿಪತಿಗಳ ಮುಂದೆ ಕ್ರಿಸ್ತನ ಬಗ್ಗೆ ಪ್ರತಿವಾದ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಕೈಸರೈ ಎಂಬುವಂಥ ಒಂದು ಪಟ್ಟಣ. ಆಲ್ರೆಡಿ ನಿನ್ನೆ ದಿನದಂದು ಕೆಲವು ವಿಷಯಗಳನ್ನು ಮಾತನಾಡಿದ್ದೀವಿ. ಅಪೊಸ್ತಲನಾಗಿರುವಂಥ ಪೌಲನನ್ನು ಯೆರೂಸಲೇಮ್ ಪಟ್ಟಣದಲ್ಲಿ ಬಂಧಿಸ್ತಾರೆ. ದೇವಾಲಯದಲ್ಲಿ ಬಂಧಿಸಿ ಆನಂತರ ಕೊಂದಾಗಬೇಕು ಎಂಬುವಂಥ ಕುತಂತ್ರ. ಅಲ್ಲಿಂದ ಕೈಸರೈ ಎನ್ನುವಂಥ ಪಟ್ಟಣಕ್ಕೆ ಫೆಲಿಕ್ಸ್ ಎನ್ನುವಂಥ ಅಧಿಪತಿಯ ಬಳಿಯಲ್ಲಿ ಕರ್ಕೊಂಡು ಬಂದು, ಹೀಗೆ ಯೆಹೂದ್ಯರು ಈತನ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ನೋಡುವಾಗ ಈತನಲ್ಲಿ ಏನೂ ತಪ್ಪು ಇಲ್ಲ, ಈತನ ಬಗ್ಗೆ ನೀವೇ ವಿಚಾರ ಮಾಡಿ ಅಂದಾಗ ಆತನು ಕೂಡ ವಿಚಾರ ಮಾಡಿದಾಗ ಆತನ ಬಳಿಯಲ್ಲಿ ಕೂಡ ಏನೂ ತಪ್ಪು ಕಾಣುವುದಿಲ್ಲ. ಆತನು ವಿಚಾರ ಮಾಡಿದಾಗ ಪೌಲನ ಬಳಿಯಲ್ಲಿ ಏನೂ ತಪ್ಪುಗಳು ಕಾಣುವುದಿಲ್ಲ. ನ್ಯಾಯವಾಗಿ ಮಾತಾಡ್ತಾನೆ. ಆತನಲ್ಲಿ ತಪ್ಪಿಲ್ಲ. ತಪ್ಪು ಇಲ್ಲದೆ ಇದ್ದಾಗಲೂ ಕೂಡ ಅಧಿಪತಿಗಳ ಮುಂದೆ ವಿವಾದ ನಡೆಯುತ್ತೆ, ಮಾತನಾಡುವಂಥದ್ದು. ನಿನ್ನೆ ದಿನದಂದು ಈ ವಿಷಯಗಳನ್ನು ತಿಳ್ಕೊಂಡಿದ್ವಿ. ಅಧಿಪತಿಯಾಗಿರುವಂಥ ಫೆಲಿಕ್ಸನು ತನ್ನ ಮನೆಗೆ, ತನ್ನ ಅರಮನೆಗೆ ಅವಾಗವಾಗ ಪೌಲನನ್ನು ಕರೆಸಿಕೊಂಡು ಕಾಲಹರಣ ಮಾಡ್ತಾ ಇದ್ದನು ಎನ್ನುವಂಥದ್ದು ನೋಡ್ತಾ ಇದ್ದೀವಿ. ಒಂದು ಸರಿಯೇನು ವಾಕ್ಯಗಳೇನು ಹೇಳಪ್ಪ ನೋಡೋಣ ಅಂದರೆ, ಕ್ರಿಸ್ತನ ಬಗ್ಗೆ ಏನೋ ಮಾತನಾಡ್ತಾ ಇದೆಯಲ್ಲ ಹೇಳು ಅಂದಾಗ ಪೌಲನು ಅದ್ಭುತವಾಗಿ ತಿಳಿಸ್ತಾನೆ. ತಿಳಿಸಿದಾಗ ಏನ್ರಿ, ಒಬ್ಬ ಅಧಿಪತಿ, ಒಬ್ಬ ಗವರ್ನರ್ ಭಯಪಡ್ತಾನೆ. ಪೌಲನು ಹೇಳುವಂಥ ಮಾತುಗಳನ್ನು ಕೇಳಿ ಭಯಪಡುವಂಥದ್ದು. ಅದು ನಿನ್ನೆ ನೋಡಿದ್ದೇವೆ. ಅಲ್ಲಿಂದನೇ ಮತ್ತೆ ಪ್ರಾರಂಭ ಮಾಡೋಣ. ಅಪೊಸ್ತಲರ ಕೃತ್ಯಗಳು 24ನೇ ಅಧ್ಯಾಯ 24ನೇ ವಚನದಿಂದ. ಕೆಲವು ದಿವಸಗಳಾದ ಮೇಲೆ ಫೆಲಿಕ್ಸನು ಯೆಹೂದ್ಯಳಾದ ದ್ರೂಸಿಲ್ಲಳೆಂಬ ಸ್ವಂತ ಹೆಂಡತಿಯೊಂದಿಗೆ ಬಂದು ಪೌಲನನ್ನು ಕರೆಸಿಕೊಂಡು ಕ್ರಿಸ್ತ ಯೇಸುವಿನಲ್ಲಿ ನಡೀತಕ್ಕ ನಂಬಿಕೆಯ ವಿಷಯವಾಗಿ ಅವನು ಹೇಳಿದ ಮಾತುಗಳನ್ನು ಕೇಳಿದನು. ಪೌಲನು ಸುನೀತಿ, ದಯೆ, ಮುಂದಣ ನ್ಯಾಯ ವಿಚಾರಣೆಯ ಇವುಗಳ ವಿಷಯವಾಗಿ ಪ್ರಸ್ತಾಪಿಸಿದಾಗ ಫೆಲಿಕ್ಸನು ಭಯಗ್ರಸ್ತನಾಗಿ ಅವನಿಗೆ, ಸದ್ಯಕ್ಕೆ ಹೋಗು, ಸಮಯ ದೊರಕಿದಾಗ ನಿನ್ನನ್ನು ಕರೆಸುವೆನು ಎಂದು ಹೇಳಿದನು. ಇದಲ್ಲದೆ ತನಗೆ ಪೌಲನಿಂದ ಹಣ ಸಿಕ್ಕಿತೆಂಬ ನಿರೀಕ್ಷೆ ಅವನಿಂದಿದ್ದ ಕಾರಣ ಅವನನ್ನು ಬಾರಿ ಬಾರಿಗೆ ಕರೆಸಿ ಅವನ ಸಂಗಡ ಸಲ್ಲಾಪ ಮಾಡುತ್ತಿದ್ದನು. 2 ವರ್ಷಗಳು ತುಂಬಿದ ಮೇಲೆ ಫೆಲಿಕ್ಸನು ಸ್ಥಾನಕ್ಕೆ ಪೋರ್ಕಿಯ ಫೆಸ್ತನು ಬಂದನು. ಫೆಲಿಕ್ಸನು ಯೆಹೂದ್ಯರ ಪ್ರೀತಿಯನ್ನು ಸಂಪಾದಿಸಬೇಕೆಂಬ ಕೋರಿಕೆಯಿಂದ ಪೌಲನನ್ನು ಹಾಗೆಯೇ ಸೆರೆಯಲ್ಲೇ ಬಿಟ್ಟು ಹೋದನು. ಇದು ನಿನ್ನೆ ವಿಷಯದಲ್ಲಿ ಇಲ್ಲಿ ತನಕ ನೋಡಿದ್ದೀವಿ. ಅಂದರೆ ಫೆಲಿಕ್ಸನು ಎಂಬುವಂಥ ಅಧಿಪತಿ ಕ್ರಿಸ್ತನ ಬಗ್ಗೆ ತಿಳ್ಕೊಂಡಿದ್ದಾನೆ. ಒಂದು ರೀತಿಯಲ್ಲಿ ಭಕ್ತಿ ಮಾರ್ಗ ಕೂಡ ಗೊತ್ತು, ನೀತಿ ನ್ಯಾಯದ ಬಗ್ಗೆ ಗೊತ್ತು. ಪೌಲನು ಧರ್ಮಾತ್ಮನು, ನೀತಿಯುಳ್ಳವನು, ಭಕ್ತನು, ಇವೆಲ್ಲ ಕೂಡ ಫೆಲಿಕ್ಸನಿಗೆ ಗೊತ್ತು, ತಿಳ್ಕೊಂಡಿದ್ದಾನೆ. ಈ ಮನುಷ್ಯನಲ್ಲಿ ಯಾವ ತಪ್ಪು ಇಲ್ಲ ಎಂದು. ಆದರೆ ಸುಮಾರು ದಿನಗಳು ವ್ಯರ್ಥವಾಗಿ ಕಳೆದು ಏನ್ರಿ, ಆತನನ್ನು ಬಿಡುಗಡೆ ಮಾಡದೆ ಹೋಗುವಾಗ, ಕನಿಷ್ಠ ಪಕ್ಷದಲ್ಲಿ ಆ ಅಧಿಕಾರದಿಂದ ಬಿಟ್ಟು ಹೋಗುವಾಗ ಅವಾಗಾದರೂ ಬಿಡುಗಡೆ ಮಾಡಬೇಕಾಗಿತ್ತು. ಆದರೆ ಯೆಹೂದ್ಯರ ಮೇಲೆ ಪ್ರೀತಿ ಇಟ್ಟ ಕಾರಣ ಸೌಲನನ್ನು ಬಿಡದೆ ಸೆರೆಯಲ್ಲಿಟ್ಟು ಹೋಗಿದ್ದಾನಂತೆ. ಇನ್ನೊಬ್ಬ ಫೆಸ್ತನು ಎಂಬುವಂಥ ಅಧಿಪತಿ ಬಂದಾಗ ಆತನಿಗೆ ಒಪ್ಪಿಸಿ ಈತನು ಹೋಗುವಂಥದ್ದು. ಎಲ್ಲಿ? ಕೈಸರೈ ಎನ್ನುವಂಥ ಪಟ್ಟಣದಲ್ಲಿ. ಓಕೆನಾ? ಇಲ್ಲಿ ಬಿಟ್ಟು ಹೋಗಿರ್ತಾನೆ ಪ್ರಿಯರೇ. ಆವಾಗ ಆತನ ಸ್ಥಾನಕ್ಕೆ ಯಾರು ಬರ್ತಾರೆ ಅಂತ ಗೊತ್ತು? ಫೆಸ್ತನು ಎಂಬುವಂಥ ಈತನು ಬರ್ತಾನೆ. ಈತನು ಬಂದ ನಂತರ ಈತನು ದೇಶಾಧಿಪತಿ ಬದಲಾದಾಗ
ಈತನೇನು ಮಾಡ್ತಾನೆ, ಕಾರ್ಯಗಳನ್ನು ಮತ್ತೆ ಪ್ರಾರಂಭ ಮಾಡಬೇಕಲ್ವ. ಯಾರಾದರೂ ಹೊಸ್ದಾಗಿ ಅಧಿಕಾರದಲ್ಲಿ ಬಂದಾಗ ಅಲ್ಲಿಗೆ ಹೋಗೋಣ, ಇಲ್ಲಿಗೆ ಹೋಗೋಣ, ಅಲ್ಲಿ ಕಾರ್ಯಕ್ರಮ, ಇಲ್ಲಿ ಕಾರ್ಯಕ್ರಮ ಬಹಳ ಇರುತ್ತೆ. ಹೊಸ್ದಾಗಿ ಅಧಿಕಾರದಲ್ಲಿ ಬಂದಾಗ ಫೇಸ್ತನು ಏನು ಮಾಡ್ತಾನಂತ ನೋಡುವಾಗ ಸೀದಾ ಯೆರೂಸಲೇಮ್ ಪಟ್ಟಣಕ್ಕೆ ಹೋಗ್ತಾನೆ. ಕೈಸರೆ ಎನ್ನುವಂಥ ಪಟ್ಟಣದಿಂದ ಯೆರೂಸಲೇಮ್ ಪಟ್ಟಣಕ್ಕೆ ಹೋಗ್ತಾನೆ. ಅಲ್ಲಿ ಯೆಹೂದ್ಯರ ಬಳಿಯಲ್ಲಿ ಮತ್ತು ಹಿರಿಯರು, ಯಾಜಕರು, ಹಿರಿಯರು, ಯೆಹೂದ್ಯರಲ್ಲಿ ಮುಖಂಡರಿರ್ತಾರಲ್ವ, ಇವರೆಲ್ಲರನ್ನ ಕರೆಯಿಸಿ ಮಾತನಾಡಿ ಕೆಲವು ವಿಷಯಗಳೇನೋ ಇರುತ್ತಲ್ವ, ಅವೆಲ್ಲ ಮಾತನಾಡಿದಾಗ ಅಲ್ಲಿರುವಂಥ ಕೆಲವರು ಬಂದು ಪೌಲನ ವಿಷಯದಲ್ಲಿ ಮತ್ತೆ ಫಿರ್ಯಾದು ಮಾಡ್ತಾರೆ. ಪೌಲನ ವಿಷಯದಲ್ಲಿ ಆಲ್ರೆಡಿ ಕೈಸರೆ ಎನ್ನುವಂಥ ಪಟ್ಟಣದಲ್ಲಿ ನಿಮ್ಮ ಸ್ಥಾನದಲ್ಲೇ ಇದ್ದಾನಲ್ಲಪ್ಪ, ಮತ್ತು ಆತನನ್ನು ಇಲ್ಲಿ ಕರ್ಕೊಂಡು ಬನ್ನಿ, ಯೆರೂಸಲೇಮ್ ಪಟ್ಟಣಕ್ಕೆ ಕರ್ಕೊಂಡು ಬನ್ನಿ, ಇಲ್ಲಿ ವಿಚಾರಣೆ ಮಾಡೋಣ ಅಂತ ಹೇಳಿ ಯೆರೂಸಲೇಮ್ ಪಟ್ಟಣದಲ್ಲಿದ್ದಂಥ ಯಾಜಕರು, ಆನಂತರ ಯೆಹೂದ್ಯರ ಮುಖಂಡರು, ಇವರೆಲ್ಲರೂ ಫೇಸ್ತನನ್ನು ಕೇಳುವಂಥದ್ದು, ಅಧಿಪತಿಯನ್ನು ಕೇಳುವಂಥದ್ದು, ದೇಶಾಧಿಪತಿಯನ್ನು ಕೇಳಿದಾಗ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ, ನೀವೇ ಅಲ್ಲಿಗೆ ಬಂದ್ಬಿಡಿ, ಅಲ್ಲಿ ವಿಚಾರಣೆ ಮಾಡೋಣ ಅಂತ ಹೇಳಿ ಈ ಅಧಿಪತಿ ಹೊರಟೋಗ್ತಾನೆ. ಪ್ರಿಯರೇ, 25ನೇ ಅಧ್ಯಾಯ 1ನೇ ವಚನದಿಂದ ಓದ್ಕೊಂಡು ಬಂದರೆ ಇರುತ್ತೆ. ಒಂದು ಸಾರಿ ಓದೋಣ. 25ನೇ ಅಧ್ಯಾಯ 1ನೇ ವಚನದಿಂದ. ಫೇಸ್ತನು ಸೀಮೆಯ ಕಾರ್ಯಭಾರವನ್ನು ವಹಿಸಿಕೊಂಡು 3 ದಿವಸಗಳ ತರುವಾಯ ಕೈಸರೈದಿಂದ ಯೆರೂಸಲೇಮಿಗೆ ಹೋದನು. ಅಲ್ಲಿ ಮಹಾಯಾಜಕನು ಯೆಹೂದ್ಯರಲ್ಲಿ ಪ್ರಮುಖರು ಅವನಿಗೆ ಪೌಲನ ಮೇಲಣ ಫಿರ್ಯಾದಿಯನ್ನು ಹೇಳಿ, ನೀನು ದಯಮಾಡಿ ಅವನನ್ನು ಯೆರೂಸಲೇಮಿಗೆ ಕರೆತರಿಸಬೇಕೆಂದು ಪೌಲನ ಕೇಡಿಗಾಗಿ ಬಿನ್ನಹವನ್ನು ಮಾಡಿದರು. ಮಾರ್ಗದಲ್ಲಿ ಅವನನ್ನು ಕೊಲ್ಲುವುದಕ್ಕೆ ಹೊಂಚು ಹಾಕಿಕೊಂಡಿದ್ದರು. ಫೇಸ್ತನು ಅವರಿಗೆ, ಪೌಲನು ಕೈಸರೆಯದಲ್ಲಿ ಕಾವಲೊಳಗಿದ್ದಾನೆ, ನಾನೇ ಬೇಗ ಅಲ್ಲಿಗೆ ಹೊರಟು ಹೋಗಬೇಕೆಂದಿದ್ದೇನೆ. ಆದ ಕಾರಣ ನಿಮ್ಮಲ್ಲಿ ಪ್ರಮುಖರು ನನ್ನೊಂದಿಗೆ ಬಂದು ಆ ಮನುಷ್ಯನಲ್ಲಿ ಅನುಚಿತವಾದದ್ದೇನಾದರೂ ಇದ್ದರೆ ಅವನ ಮೇಲೆ ತಪ್ಪು ಹೊರಿಸಲಿ ಎಂದು ಹೇಳಿದನು. ಅವನು ಅವರಲ್ಲಿ 8-10ಕ್ಕಿಂತ ಹೆಚ್ಚು ದಿವಸಗಳು ನಿಲ್ಲದೆ ಕೈಸರಕ್ಕೆ ಹೋಗಿ ಮರುದಿನ ನ್ಯಾಯಸ್ಥಾನದಲ್ಲಿ ಕೂತುಕೊಂಡು ಪೌಲನನ್ನು ತರಬೇಕೆಂದು ಅಪ್ಪಣೆ ಮಾಡಿದನು. ಒಟ್ಟಿನಲ್ಲಿ ಯೆರೂಸಲೇಮ್ ಪಟ್ಟಣದಿಂದ ಮತ್ತೆ ಕೈಸರೆ ಎನ್ನುವಂಥ ಪಟ್ಟಣಕ್ಕೆ ಹೊರಟೋಗಿದ್ದನು. ಯೆರೂಸಲೇಮ್ ಪಟ್ಟಣದಿಂದ ಕೈಸರೈ ಅಂದರೆ ಸುಮಾರು ಕಿಲೋಮೀಟರ್ ಇರುತ್ತೆ. ಸಮುದ್ರ ಪ್ರಯಾಣ ಮಾಡ್ಬೋದು, ಇಲ್ಲದಿದ್ದರೆ ಕುದುರೆಗಳ ಮೇಲೆ ಪ್ರಯಾಣ, ಇಲ್ಲಾಂದರೆ ಕತ್ತೆಗಳ ಮೇಲೆ ಪ್ರಯಾಣ, ಈ ರೀತಿ ಯಾವ ರೀತಿ ಮಾಡ್ಬೋದು, ಅವರವರ ಅನುಕೂಲ ಅದು. ಇವಾಗ ಅರಸರು ಇಲ್ಲಾಂದರೆ ದೇಶಾಧಿಪತಿಗಳಂದರೆ ಅವರಿಗೆ ಪ್ರತ್ಯೇಕವಾದಂಥ ಹೋದ ಇರುತ್ತೆ, ಅವರು ಪ್ರಯಾಣ ಮಾಡ್ತಾ ಇರ್ತಾರೆ. ಇರಲಿ, ಒಟ್ಟಿನಲ್ಲಿ ಹೋಗಿದ್ದಾನೆ, ಕೈಸರಿಗೆ ಹೋಗಿದ್ದಾನೆ. ಕೈಸರಿಗೆ ಹೋದ ತಕ್ಷಣ ಏನ್ರಿ ನ್ಯಾಯ ವಿಚಾರಣೆ, ಪೌಲನನ್ನು ಕರೆಸ್ರಿ ಅಂತ. ಪೌಲನನ್ನು ಕರೆಸಿ 7ನೇ ವಚನ ನೋಡಿ, 7ನೇ ವಚನ. ಪೌಲನನ್ನು ಕರೆಸಿರ ಅಪ್ಪಣೆ ಕೊಡಲು ಅವನು ಬಂದ ಮೇಲೆ ಯೆರೂಸಲೇಮಿನಿಂದ ಬಂದಿದ್ದ ಯೆಹೂದ್ಯರು ಅವನ ಸುತ್ತಲೂ ನಿಂತುಕೊಂಡು ತಾವು ಸ್ಥಾಪಿಸಲಾರದ ಅನೇಕ ದೊಡ್ಡ ದೊಡ್ಡ ತಪ್ಪುಗಳನ್ನು ಹೊರಿಸುತ್ತಿರಲು ಏನೇನು ಹೊರಿಸ್ತಾ ಇದ್ದಾರಂತೆ? ಸ್ಥಾಪಿಸಲಾರದ ಅಂದರೆ ರುಜುಪಡಿಸಲಾರದ ತಪ್ಪುಗಳನ್ನು, ದೊಡ್ಡ ದೊಡ್ಡ ತಪ್ಪುಗಳನ್ನು, ರುಜುಪಡಿಸಲಾರದ ದೊಡ್ಡ ದೊಡ್ಡ ತಪ್ಪುಗಳನ್ನು ಹೊರಿಸ್ತಾ ಇದ್ದಾರೆ. ಯಾರ ಮೇಲೆ? ಪೌಲನ ಮೇಲೆ. ಎಲ್ಲ ರೀತಿಯಲ್ಲಿ ನರಹಂತಕನೆಂದು, ಒಂದು ರೀತಿಯಲ್ಲಿ ವ್ಯಭಿಚಾರನೆಂದು, ಇನ್ನೊಂದು ರೀತಿಯಲ್ಲಿ ಎಲ್ಲ ದೊಡ್ಡ ದೊಡ್ಡ ತಪ್ಪುಗಳಂದರೆ ಟೋಟಲ್ ಏನೇನಿದೆಯೋ ಎಲ್ಲ ಹೊರಿಸುವಂಥದ್ದು. ಅದಕ್ಕೆ ಸುಳ್ಳು ಸಾಕ್ಷಿಗಳು. ಎರಡನೇದಾಗಿ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾನೆ. ನಮ್ಮ ಯೆಹೂದ್ಯರ ಮಧ್ಯದಲ್ಲಿ ಗೊಂದಲ ಉಂಟು ಮಾಡ್ತಾ ಇದ್ದಾನೆ, ಸಮಸ್ಯೆಗಳನ್ನು ಉಂಟು ಮಾಡ್ತಾ ಇದ್ದಾನೆ. ದೇವಾಲಯಕ್ಕೆ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾನೆ, ದೇವಾಲಯದಲ್ಲಿ ಹೊಲಸು ಮಾಡ್ತಾ ಇದ್ದಾನೆ, ಒಲೆ ಮಾಡ್ತಾ ಇದ್ದಾನೆ, ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಅಂಥೇಳಿ ಎಷ್ಟೆಷ್ಟು ತಪ್ಪುಗಳು ಹೊರಿಸ್ಬೇಕೋ ಎಲ್ಲ ದೊಡ್ಡ ದೊಡ್ಡ ತಪ್ಪುಗಳನ್ನು ಹೊರಿಸ್ತಾ ಇದ್ದಾರೆ. ಅಂದರೆ ರುಜುಪಡಿಸೋಕ್ಕಾಗ್ತಾ ಇಲ್ಲ ಅವರಿಗೆ. ಯಾವುದರಲ್ಲಿ? ಎಷ್ಟೋ ತಪ್ಪುಗಳು ಹೊರಿಸಿದ್ದಾರೆ ಪೌಲನ ಮೇಲೆ, ರುಜುಪಡಿಸ್ಬೇಕಲ್ವ, ಸಾಕ್ಷಿ ಆಧಾರಗಳು ತೋರಿಸ್ಬೇಕು. ಅದರಲ್ಲಿ ರುಜುಪಡಿಸೋದಕ್ಕೆ ಆಗ್ತಾ ಇಲ್ಲ, ಎಲ್ಲ ಕೂಡ ಸುಳ್ಳು ಸಾಕ್ಷಿಗಳಂತ ಗೊತ್ತಾಗ್ತಾ ಇದೆ. ಆ ರೀತಿ ನಡೀತಾ ಇದೆ ಪ್ರಿಯರ ದೇವ್ರ ಮಕ್ಕಳಿಗೆ. ಆವಾಗ ಪೌಲನಿಗೆ ಮಾತನಾಡೋದಕ್ಕೆ ಅವಕಾಶ ಕೊಡ್ತಾನೆ ಆತನು. ಫೇಸ್ತನು
ದೇಶಾಧಿಪತಿ ಅವಕಾಶ ಕೊಟ್ಟಾಗ 8ನೇ ವಚನ ನೋಡಿ, ಪೌಲನು ಯೆಹೂದ್ಯರ ಧರ್ಮಶಾಸ್ತ್ರದ ವಿಷಯದಲ್ಲಾಗಲಿ, ದೇವಾಲಯದ ವಿಷಯದಲ್ಲಾಗಲಿ, ಚಕ್ರವರ್ತಿಯ ವಿಷಯದಲ್ಲಾಗಲಿ ನಾನು ಯಾವ ತಪ್ಪನ್ನು ಮಾಡಲಿಲ್ಲವೆಂದು ಪ್ರತ್ಯುತ್ತರ ಹೇಳಿದನು. ನಾನು ಯಾವ ತಪ್ಪು ಮಾಡಿಲ್ಲ ಅಂದರೆ, ಧರ್ಮಶಾಸ್ತ್ರದ ವಿಷಯದಲ್ಲಿ ಪದೇ ಪದೇ ಇವರು ಹೇಳ್ತಾ ಇದ್ದಾರೆ, ತಪ್ಪು ಮಾಡಿದ್ದಾರೆ ವಿರುದ್ಧವಾಗಿ. ಧರ್ಮಶಾಸ್ತ್ರದ ಪ್ರಕಾರ ನಾನು ಯಾವುದು ತಪ್ಪು ಮಾಡಿದ್ದೀನಿ ತೋರಿಸಲಿ. ಅಂದರೆ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ನಾನು ಮಾತನಾಡಿದ್ದೀನಿ ಅಂತ ಇವ್ರು ಹೇಳ್ತಾರಲ್ವ, ಯಾವುದನ್ನು ತಪ್ಪು ಮಾಡಿದ್ದೀನಿ ಒಂದು ಸಾರಿ ತೋರಿಸಲಿ, ಅವ್ರು ತೋರಿಸಲಿ. ಯಾಕೆಂದರೆ ಇಂಥ ಕಡೆ ತಪ್ಪ, ಎಲ್ಲಿ ತಪ್ಪು? ನಾನು ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿರುವಂಥ ವಿಷಯಗಳನ್ನು ತೋರಿಸಿ ಯೇಸು ಕ್ರಿಸ್ತರ ವಿಷಯದಲ್ಲಿ ಕರೆಕ್ಟಾಗಿ ತೋರಿಸಿದ್ದೀನಿ. ದೇವಾಲಯದ ವಿಷಯದಲ್ಲಿ ಕೂಡ ಎಲ್ಲಿ ತಪ್ಪು ಮಾಡಿದ್ದೀನಿ ತೋರಿಸಲಿ. ಅದೇ ಪ್ರಕಾರ ಚಕ್ರವರ್ತಿಯ ವಿಷಯದಲ್ಲಿ ಕೂಡ ತಪ್ಪು ಮಾಡಿದ್ದಾರೆ, ಚಕ್ರವರ್ತಿ ವಿಷಯದಲ್ಲಿ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ ಅಂತ ಅದನ್ನು ಕೂಡ ಹೇಳ್ತಾ ಇದ್ದಾರೆ. ಚಕ್ರವರ್ತಿ ವಿಷಯದಲ್ಲಿ ಕೂಡ ನಾನು ತಪ್ಪು ಮಾಡಿಲ್ಲ, ಅದು ಕೂಡ ಬೇಕಾದರೆ ಆಧಾರ ತೋರಿಸಲಿ ಅಂತೇಳಿ ಪೌಲನು ಹೇಳುವಂಥ ಮಾತು. ಅಂದರೆ ನೋಡಿ ಯಾವ ರೀತಿ ಇದ್ದಾರೆ ಪ್ರಿಯರ ದೇವ್ರ ಮಕ್ಕಳಿರ. ಈ ಯೆಹೂದ್ಯರು ಕ್ರೂರರು, ಬದಲಾಗದ ಕ್ರೂರರು. ಧರ್ಮಶಾಸ್ತ್ರ ಇದ್ದರು, ಪ್ರವಾದಿಗಳಿದ್ದರು, ಬೋಧಕರಿದ್ದರು. ಕೊನೆ ಪಕ್ಷದಲ್ಲಿ ಅವರ ಮಧ್ಯದಲ್ಲಿ ಶಕಪುರುಷನಾಗಿರುವಂಥ ಯೇಸು ಕ್ರಿಸ್ತರು ಬಂದರು, ಸುವಾರ್ತೆ ಹೇಳಿದ್ರು, ಮರಣ ಹೊಂದಿದ್ರು, ಸಮಾಧಿ ಮಾಡಲ್ಪಟ್ಟರು, ಆನಂತರ ಪುನರುತ್ಥಾನವನ್ನು ಹೊಂದಿದ್ರು. ಇವೆಲ್ಲ ಅಲ್ಲಿರುವಂಥ ಪ್ರಜೆಗಳು ನೋಡಿದ್ರು, ಕೇಳಿದ್ರು, ನಂಬಿಲ್ಲ ರೀ. ಆ ಜನ ನಂಬಿಲ್ಲ. ಹೋಗಲಿ, ಅಪೊಸ್ತಲರು ಹೇಳುವಂಥ ಮಾತುಗಳನ್ನು ನಂಬಿದ್ದಾರ? ಅದೂ ಇಲ್ಲ. ಪೌಲನು ಹೇಳುವಂಥ ಮಾತುಗಳನ್ನು ನಂಬ್ತಾ ಇದ್ದಾರ? ಅದೂ ಇಲ್ಲ. ಏನು ಮಾಡಿದ್ದಾರೆ? ಯೇಸು ಕ್ರಿಸ್ತರನ್ನಾಗಿರ್ಬೋದು, ಅಪೊಸ್ತಲರನ್ನಾಗಿರ್ಬೋದು, ಇಲ್ಲ ಪೌಲನನ್ನಾಗಿರ್ಬೋದು ದೂಷಿಸೋದು, ಇಲ್ಲಾಂದರೆ ಕೊಂದಾಕೋದಕ್ಕೆ ಪ್ರಯತ್ನ ಮಾಡೋದು. ಇಂಥ ದುಷ್ಟ ಆಲೋಚನೆಯಲ್ಲಿ ಇದ್ದಂಥ ಕ್ರೂರರು ಯಾರಾದರಿದ್ದಾರೆ ಅಂದರೆ ಮೊದಲನೇ ಸ್ಥಾನದಲ್ಲಿ ಯೆಹೂದ್ಯರಿದ್ದಾರೆ ದೇವರ ದೃಷ್ಟಿಯಲ್ಲಿ. ಹೌದು ಪ್ರಿಯರ ದೇವ್ರ ಮಕ್ಕಳಿರ. 9ನೇ ವಚನ ನೋಡಿ, ಫೇಸ್ತನು ಯೆಹೂದ್ಯರ ಪ್ರೀತಿಯನ್ನು ಸಂಪಾದಿಸಿಕೊಳ್ಳಬೇಕೆಂದು ಅಪೇಕ್ಷಿಸಿ ಪೌಲನನ್ನು, ನೀನು ಯೆರೂಸಲೇಮಿಗೆ ಹೋಗಿ ಅಲ್ಲಿ ಈ ಕಾರ್ಯಗಳ ವಿಷಯವನ್ನಾಗಿ ನನ್ನ ಮುಂದೆ ವಿಚಾರಿಸಲ್ಪಡೋದಕ್ಕೆ ನಿನಗೆ ಇಷ್ಟ ಉಂಟೋ ಎಂದು ಕೇಳಲು. ಅಂದರೆ ಪೌಲನೇ, ಒಂದು ಸಾರಿ ಯೆರೂಸಲೇಮ್ ಪಟ್ಟಣಕ್ಕೆ ಹೋಗೋಣವಾ? ಯೆರೂಸಲೇಮ್ ಪಟ್ಟಣಕ್ಕೆ ಕರ್ಕೊಂಡು ಹೋದರೆ ಅಲ್ಲಿ ಗುಂಪಾಗಿ ಯೆರೂಸಲೇಮ್ ಪಟ್ಟಣದಲ್ಲಿ ಯೆಹೂದ್ಯರಿದ್ದಾರೆ. ಈ ಯೆಹೂದ್ಯರಲ್ಲಿ ಅನೇಕ ಆಲೋಚನೆ ಏನು ಗೊತ್ತಾ? ಈ ಪೌಲನ ಸಿಕ್ಕರೆ ಕೊಂದಾಕೋಣ ಎನ್ನುವಂಥ ಆಲೋಚನೆ. ಅದಕ್ಕೆ ಯೆಹೂದ್ಯರ ಮೇಲೆ ಪ್ರೀತಿ. ಯಾಕೆ ಪ್ರೀತಿ ಅಂದರೆ ಅವರ ಮಧ್ಯದಲ್ಲಿ ಬಹಳ ಮಂದಿ ಇರ್ತಾರೆ. ಯಾಕೆಂದರೆ ಅವ್ರ ಮೂಲಕ ತಾನೇ ಈ ಮನುಷ್ಯ ಯಾರು ಫೇಸ್ತನು ಎಂಬಂಥ ಈ ದೇಶಾಧಿಪತಿ ಬದುಕುವಂಥದ್ದು. ಅವ್ರ ಮೂಲಕ ಲಾಭ ಇದೆ, ಅನೇಕ ಲಂಚ ಬರುತ್ತೆ. ನಿನ್ನನ್ನು ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಅಲ್ಲೇ ವಿಚಾರಣೆ ಮಾಡೋಣ ಅಂತ ಹೇಳಿದಾಗ ಪೌಲನು ಹೇಳುವಂಥ ಮಾತನ್ನು ಗಮನಿಸ್ರಿ. ಪೌಲನು ಹೇಳುವಂಥ ಮಾತು 10ನೇ ವಚನ. ಪೌಲನು, ನಾನು ಚಕ್ರವರ್ತಿಯ ನ್ಯಾಯಸ್ಥಾನದ ಮುಂದೆ ನಿಂತಿದ್ದೇನೆ, ಇಲ್ಲಿಯೇ ನನ್ನ ವಿಚಾರಣೆಯಾಗತಕ್ಕದ್ದು. ಯೆಹೂದ್ಯರಿಗೆ ನಾನು ಅನ್ಯಾಯವೇನು ಮಾಡಲಿಲ್ಲ, ಅದು ನಿನಗೂ ಚೆನ್ನಾಗಿ ತಿಳಿದೇ ಇದೆ ಅಂತ ಹೇಳಿದ್ದಾನೆ. ನೋಡಿ ಪ್ರಿಯರ ದೇವ್ರ ಮಕ್ಕಳಿರ, ಪೌಲನು ನಾನು ಚಕ್ರವರ್ತಿಯ ನ್ಯಾಯಸ್ಥಾನದ ಮುಂದೆ ನಿಂತಿದ್ದೇನೆ ಅಂತ ಹೇಳಿದ್ದಾನೆ. ಅಲ್ಲಿ ನಿಂತವ್ರು ಯಾರು? ಫೇಸ್ತನು ಎಂಬುವಂಥ ದೇಶಾಧಿಪತಿ, ಚಕ್ರವರ್ತಿ ಅಲ್ಲ. ಚಕ್ರವರ್ತಿಯ ನ್ಯಾಯಸ್ಥಾನದ ಮುಂದೆ ನಿಂತಿದ್ದೀನಿ ಅಂದರೆ, ಚಕ್ರವರ್ತಿಯ ನ್ಯಾಯಸ್ಥಾನದ ಮುಂದೆ ನಿಂತಿದ್ದೇನೆ ಅಂದರೆ ಚಕ್ರವರ್ತಿಯಲ್ಲಿದ್ದಾನೆ. ಯಾರು ಚಕ್ರವರ್ತಿ? ರೋಮಾ ಚಕ್ರವರ್ತಿ. ರೋಮಾ ದೇಶವನ್ನು ಅಂದರೆ ರೋಮಾ ಸಾಮ್ರಾಜ್ಯವನ್ನು ಆಳುವಂಥ ಚಕ್ರವರ್ತಿ ಯಾರು ಅಂತ ನೋಡುವಾಗ ಈ ಕಾಲದಲ್ಲಿ, ಅಂದರೆ ಈ ಪೌಲನನ್ನು ಅರೆಸ್ಟ್ ಮಾಡಿದ್ದಾರೆ ನೋಡಿ, ಈ ಅರೆಸ್ಟ್ ಮಾಡಿರುವಂಥ ಈ ಕಾಲದಲ್ಲಿ ಯಾರಿದ್ದಾರಂತ ನೋಡುವಾಗ ಏನ್ರಿ, ಪ್ರಪಂಚ ದೇಶವನ್ನು ಆಳುವಂಥ ಚಕ್ರವರ್ತಿ ನೀರೋ ಚಕ್ರವರ್ತಿ ಇದ್ದಾರೆ ಪ್ರಿಯರೇ. ಅದಕ್ಕಿಂತ ಮುಂಚೆ ಒಟ್ಟಿನಲ್ಲಿ 1ನೇ ಶತಮಾನದಲ್ಲಿ ರೋಮಾ ಸಾಮ್ರಾಜ್ಯವನ್ನು ಆಳಿರುವಂಥ ಚಕ್ರವರ್ತಿಗಳು ಬೇರೆ, ಅದೇ ಪ್ರಕಾರ ಯೆಹೂದ್ಯರನ್ನು ಆಳಿರುವಂಥ ಅರಸರು ಬೇರೆ. ಇವರ ಮಧ್ಯದಲ್ಲಿ
ಅಧಿಕಾರಿಗಳು, ಶತಾಧಿಪತಿಗಳು, ಸಹಸ್ರಾಧಿಪತಿಗಳು, ದೇಶಾಧಿಪತಿಗಳು, ಹೀಗೆ ಯೆಹೂದ್ಯರ ಮಧ್ಯದಲ್ಲಿದ್ದಾರೆ. ಅದೇ ಪ್ರಕಾರ ಗ್ರೀಕರ ಮಧ್ಯದಲ್ಲಿ ಕೂಡ ಇದ್ದಾರೆ. ಟೋಟಲಿ ಎಲ್ಲರಿಗೆ ಮುಖ್ಯಸ್ಥನು ಇದ್ದವರು ಯಾರಂತ ನೋಡುವಾಗ ಚಕ್ರವರ್ತಿ. ಒಂದು ದೇಶಕ್ಕೆ ಅಲ್ಲ, ಅನೇಕ ದೇಶಗಳನ್ನು ಆಳುವಂಥ ಚಕ್ರವರ್ತಿ ಇರ್ತಾರೆ. ಒಬ್ಬರು ಹೋದ ನಂತರ ಒಬ್ಬರು. ಟೋಟಲ್ 1ನೇ ಶತಮಾನದಲ್ಲಿ ಎಷ್ಟು ಮಂದಿ ಚಕ್ರವರ್ತಿಗಳಿದ್ದಾರೋ ಮೊನ್ನೆ ಹೇಳಿದ್ದೀನಿ. ಎಷ್ಟನೇ ಭಾಗದಲ್ಲಿ ಅಂತ 7ನೇ ಭಾಗದಲ್ಲಿ ಹೇಳಿದ್ದೀನಿ. ಮೊದಲನೇ ಚಕ್ರವರ್ತಿ ಬಂದು ಔಗುಸ್ತನು, 2ನೇ ಚಕ್ರವರ್ತಿ ಬಂದು ತಿಬೇರಿ, 3ನೇ ಚಕ್ರವರ್ತಿ ಬಂದು ಕಲಿಗುಲ, 4ನೇ ಚಕ್ರವರ್ತಿ ಬಂದು ಕ್ಲೌದಿಯ ಚಕ್ರವರ್ತಿ, 5ನೇ ಚಕ್ರವರ್ತಿ ಬಂದು ನೀರೋ ಚಕ್ರವರ್ತಿ. ಅಂದರೆ ಇವಾಗ ಪೌಲನು ನಾನು ಚಕ್ರವರ್ತಿಯ ಬಳಿಯಲ್ಲಿ ಹೋಗಿ ವಿಚಾರ ಮಾಡ್ತೀನಿ ಅಂತ ಹೇಳ್ತಾರಲ್ವ. ನೀರೋ ಚಕ್ರವರ್ತಿ ಬಳಿಯಲ್ಲಿ, ನೀರೋ ಚಕ್ರವರ್ತಿ ಆದ ನಂತರ ಗಲ್ಬ ಆದ ನಂತರ ಓತೋ ಆದ ನಂತರ ವಿಟಾಲಿಯಸ್ ಆದ ನಂತರ ವೆಸ್ಪ್ಯಾಸಿಯನ್ ಆದ ನಂತರ ಟೈಟಸ್ ಆದ ನಂತರ ಡಮಿಷಿಯನ್ ಎಂಬುವಂಥ ಚಕ್ರವರ್ತಿಗಳು ಬರ್ತಾರೆ ಪ್ರಿಯರು. ಒಬ್ಬರಾದ ನಂತರ, ಅಂದರೆ ಇವ್ರ ಕಾಲ ಮುಗಿದ ನಂತರ ಇನ್ನೊಬ್ಬರ ಕಾಲ ಮುಗಿದ ನಂತರ ಇನ್ನೊಬ್ಬರು, ಹೀಗೆ ಬರ್ತಾರೆ. ಇವಾಗ ನೀರೋ ಚಕ್ರವರ್ತಿ ಕಾಲದಲ್ಲಿ ಇದು ವಿಚಾರಣೆ ನಡೀತಾ ಇದೆ. ಈ ನೀರೋ ಚಕ್ರವರ್ತಿ ಕಾಲದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ, ಫೇಸ್ತನು ಎಂಬುವಂಥ ದೇಶಾಧಿಪತಿ ಆ ಒಂದು ಪ್ರಾಂತದಲ್ಲಿ ಆಳ್ವಿಕೆಯಲ್ಲಿ 1-2 ವರ್ಷ ಆಳ್ವಿಕೆ ಮಾಡ್ತಾನೆ ಅಷ್ಟೇ ಈತ. ಆನಂತರ ಫೇಸ್ತನು ಎನ್ನುವಂಥ ಈತನು ಮರಣ ಹೊಂದುತ್ತಾನೆ. ಓಕೆ, ಈತನ ಕಾಲದಲ್ಲಿ ಪೌಲನು ಕೇಳ್ಕೊಳ್ಳುವಂಥದ್ದು ಏನಂತ ನೋಡುವಾಗ, ನಾನು ಚಕ್ರವರ್ತಿಯ ಬಳಿಯಲ್ಲಿ ಹೋಗಿ ಮನವಿ ಮಾಡಿಕೊಳ್ಳುತ್ತೇನೆ. ಅಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಚಕ್ರವರ್ತಿ ಬಳಿಯಲ್ಲಿ ಹೋಗಿ ಮನವಿ ಮಾಡಿಕೊಳ್ಳುವಂಥ ಅಧಿಕಾರ ಇದೆಯಾ? ಅಂದರೆ ರೋಮಾ ಪೌರತ್ವವನ್ನು, ರೋಮಾಪುರದ ಹಕ್ಕುದಾರವನ್ನು ಹೊಂದಿರುವಂಥ ಹಕ್ಕುದಾರರಿಗೆ ಒಂದು ವೇಳೆ ಈ ಪಟ್ಟಣದಲ್ಲಿ ವಿಚಾರಣೆ ಸರಿಯಾಗಿಲ್ಲ ಅಂದರೆ ಅವರು ಚಕ್ರವರ್ತಿಯ ಬಳಿಯಲ್ಲಿ ಕೂಡ ಮನವಿ ಮಾಡಿಕೊಳ್ಳುವಂಥದ್ದು ಅಧಿಕಾರ ಇರುತ್ತೆ ರೀ. ಅಲ್ಲಿ ಹೋಗಿ ವಿಚಾರಣೆ, ಅಂದರೆ ಇಲ್ಲಿ ನ್ಯಾಯ ಸಿಗಲಿಲ್ಲ ಅಂದರೆ ಅಲ್ಲಿಗೆ ಹೋಗಿ. ಇವು ನೋಡಿ, ತಾಲೂಕಿನಲ್ಲಿ ಕೋರ್ಟುಗಳಿರುತ್ತೆ, ಜಿಲ್ಲೆಗಳಲ್ಲಿ ಕೋರ್ಟುಗಳಿರುತ್ತೆ. ಅದೇ ಪ್ರಕಾರ ಒಂದು ಕ್ಯಾಪ್ಟನ್ ಸಿಟಿಯಲ್ಲಿ ಕೂಡ ಕೋರ್ಟುಗಳಿರುತ್ತೆ, ಹೌದಲ್ವ? ಅದಾದ ನಂತರ ಕೇಂದ್ರ ಸ್ಥಾನ ನಮ್ಮ ದೇಶಕ್ಕೆ, ಅಂದರೆ ಕೇಂದ್ರ ಸ್ಥಾನ ಯಾವುದು ನಮ್ಮ ದೇಶಕ್ಕೆ? ಡಿಲ್ಲಿ. ಕರ್ನಾಟಕಕ್ಕೆ ಕೇಂದ್ರ ಸ್ಥಾನ ಬ್ಯಾಂಗ್ಳೂರು ಪಟ್ಟಣ. ಹೈಕೋರ್ಟು, ಸುಪ್ರೀಂ ಕೋರ್ಟು, ಇಲ್ಲ ತಾಲೂಕಿನಲ್ಲಿರುವಂಥ ಕೋರ್ಟುಗಳು ಹೀಗೆ ಇರುತ್ತಲ್ವ. ಇವೆಲ್ಲ ದಾಟಿಕೊಂಡು ನೀವು ಸುಪ್ರೀಂ ಕೋರ್ಟಲ್ಲಿ ಕೂಡ ಒಂದು ವೇಳೆ ಕೇಸ್ ಹಾಕಿದರೆ ಅಲ್ಲೂ ಕೂಡ ವಾದ ಮಾಡ್ತೀವಿ, ತಿಳ್ಕೊಳ್ತೀವಿ, ಅಲ್ಲಿ ವಿಚಾರ ಮಾಡ್ತೀವಿ ಅಂದರೂ ಕೂಡ ಅವಕಾಶ ಇರುತ್ತೆ. ಇವಾಗ ಚಕ್ರವರ್ತಿ ಬಳಿಯಲ್ಲಿ ಪೌಲನ ನಾನು ವಿಚಾರಣೆ ಮಾಡ್ತೀನಿ, ಅಲ್ಲಿ ಅವರ ಬಳಿಯಲ್ಲಿ ನಾನು ಮಾತನಾಡುತ್ತೇನೆ, ನನ್ನ ಕಷ್ಟಗಳನ್ನು, ನನ್ನ ಸಮಸ್ಯೆಗಳನ್ನು ಅವರ ಬಳಿಯಲ್ಲಿ ಹೇಳ್ಕೊಳ್ಳುತ್ತೇನೆ ಅಂತ ಅಂದಾಗ ಈ ಫೇಸ್ತನು ಎಂಬುವಂಥ ಈತನು, ಸರಿ ಆಯ್ತು, ಹಾಗಾದರೆ ಅಲ್ಲಿಗೆ ಕಳಿಸ್ಕೊಡ್ತೀನಿ. ಎಲ್ಲಿಗೆ? ಆತನ ಎಲ್ಲಿದ್ದಾನೆ ಚಕ್ರವರ್ತಿ? ರೋಮಾಪುರದಲ್ಲಿದ್ದಾನೆ, ಇಟಲಿ ದೇಶ. ಎಷ್ಟು ದೂರ ಇದೆ ಅಂತ ನೋಡುವಾಗ ಒಂದು ಸಾರಿ ಮ್ಯಾಪ್ ಹಾಕಪ್ಪ. ಅಂದರೆ ಇವಾಗ ಕೈಸರೆ ಎನ್ನುವಂಥ ಪಟ್ಟಣದಿಂದ ರೋಮಾಪುರದಲ್ಲಿ ಇರುವಂಥ ಪಟ್ಟಣದಲ್ಲಿ, ಅಂದರೆ ಇಟಲಿ ದೇಶಕ್ಕೆ ಹೋಗಿ ಅಲ್ಲಿ ಚಕ್ರವರ್ತಿ ಬಳಿಯಲ್ಲಿ ವಿಚಾರಣೆ ಮಾಡುತ್ತೇನೆ, ಅಂದರೆ ಅವರ ಬಳಿಯಲ್ಲಿ ನನ್ನ ಮನವಿಯನ್ನು ಹೇಳಿಕೊಳ್ಳುತ್ತೇನೆ ಅಂತ ಹೇಳ್ತೇನೆ. ಒಂದು ಸಾರಿ ಮ್ಯಾಪ್ ಹಾಕಪ್ಪ ನೋಡೋಣ. ಏನ್ರಿ, ಕೈಸರೆ ಎನ್ನುವಂಥ ಪಟ್ಟಣ ಈ ಯಾರೋ ಮಾರ್ಕ್ ಇದೆ ಅಲ್ವಾ, ಅಲ್ಲಿದೆ. ರೋಮಾಪುರ ಪಟ್ಟಣ ಎಲ್ಲಿದೆ ಅಂತ ನೋಡುವಾಗ ಸೀದಾ ಮೇಲ್ಗಡೆ ಹೋಗ್ಬೇಕಪ್ಪ, ಸಮುದ್ರ ಎಲ್ಲ ದಾಟಿಕೊಂಡು ಕೆಂಪು ದಾರಿ. ಅಲ್ಲಿ ರೋಮಾಪುರ ಕಾಣ್ತಾ ಇದೆಯಾ? ರೋಮಾ ಕಾಣ್ತಾ ಇದೆಯಾ? ಅಲ್ಲಿದೆ ನೋಡಿ ಪ್ರೇರೆ, ರೋಮಾಪುರ. ಅಲ್ಲಿ ಚಕ್ರವರ್ತಿ ಇದ್ದಾನೆ. ರೋಮಾಪುರಕ್ಕೆ ಪ್ರಯಾಣ ಮಾಡುವಂಥದ್ದು, ಅಂದರೆ ಸಮುದ್ರ ಪ್ರಯಾಣ ಇರುತ್ತೆ, ಅದು ನಾಳೆ ಮಾತನಾಡ್ತಾ ಇದ್ದೀನಿ ಪ್ರಿಯರೇ, ಓಕೆನಾ? ಇವತ್ತು ಓಕೆ. ಅಂದರೆ ಅಲ್ಲಿ ಹೋಗಿ ಚಕ್ರವರ್ತಿಯ ಬಳಿಯಲ್ಲಿ ಮನವಿಯನ್ನು ಸಲ್ಲಿಸಬೇಕು. ಇವಾಗ ಇದ್ದಿದ್ದು ಪ್ರಿಯರಾದ ದೇವರ ಮಕ್ಕಳಿರ, ಕೈಸರೆ ಎನ್ನುವಂಥ ಪಟ್ಟಣದಲ್ಲಿದ್ದಾನೆ. ಇಲ್ಲಿ ದೇಶಾಧಿಪತಿ ಇದ್ದಾರೆ, ಅವ್ರ ಬಳಿಯಲ್ಲಿ ಹೇಳಿದಾಗ ಅವರು ಒಬ್ಬೊಬ್ಬರೊಂದೊಂದು ರೀತಿಯಲ್ಲಿ, ಅಂದರೆ ನ್ಯಾಯ ಸಿಗ್ತಾ ಇಲ್ಲ, ಇಲ್ಲಿ ನ್ಯಾಯ ಸಿಗ್ತಾ ಇಲ್ಲ, ಪೌಲನಿಗೆ ಅನ್ಯಾಯವಾಗ್ತಾ ಇದೆ.
ಒಬ್ಬ ಅರಸನು ಬಂದ, ಆತನ ಬಳಿಯಲ್ಲಿ ವಿಚಾರಣೆ, ಇನ್ನೊಬ್ಬರು ಬಂದರು ಅವರ ಬಳಿಯಲ್ಲಿ ವಿಚಾರಣೆ, ಆನಂತರ ಇನ್ನೊಬ್ಬರು ಬಂದರು ಅವ್ರ ಬಳಿಯಲ್ಲಿ ವಿಚಾರಣೆ. ಇದೇ ನಡೀತಾ ಇದೆ. ನ್ಯಾಯ ಇಲ್ಲ, ನ್ಯಾಯ ಸಿಗ್ತಾ ಇಲ್ಲ. ಅದಕ್ಕೆ ನಿಮ್ಮಲ್ಲಿ ಯಾಕೆ ಸೀದಾ ನಾನು ಎಲ್ಲಿಗೆ ಹೋಗ್ತೀನಿ ಅಂದಾಗ ಸರಿ ಅಲ್ಲಿಗೆ ಕಳಿಸ್ಬಿಡೋಣ ಅಂತೇಳಿ ಸಿದ್ಧರಾಗ್ತಾ ಇದ್ದಾರೆ. ಅಷ್ಟರೊಳಗಡೆ ಯಾರು ಬರ್ತಾರಂತ ನೋಡುವಾಗ ಅಗ್ರಿಪ್ಪ ರಾಜನು ಬರ್ತಾನೆ ಪ್ರಿಯರೇ. ಅಗ್ರಿಪ್ಪ ರಾಜನು 13ನೇ ವಚನ ನೋಡೋಣ. 13ನೇ ವಚನ. ಕೆಲವು ದಿವಸಗಳು ಗತಿಸಿದ ನಂತರ ಅಗ್ರಿಪ್ಪ ರಾಜನು ಬೆರ್ನಿಕೆ ರಾಣಿಯು ಫೇಸ್ತನ ದರ್ಶನ ಮಾಡಿಕೊಳ್ಳುವುದಕ್ಕೆ ಕೈಸರೈಯಕ್ಕೆ ಬಂದರು. ಯಾರಿವರು? ಅಗ್ರಿಪ್ಪ ರಾಜನಂತೆ. ಬೆರ್ನಿಕೆ ರಾಣಿಯು ಫೇಸ್ತನ ದರ್ಶನ ಮಾಡಿಕೊಳ್ಳುವುದಕ್ಕೆ ಕೈಸರೈಯಕ್ಕೆ ಬಂದರು. ಅಂದರೆ ಇವಾಗ ಅಗ್ರಿಪ್ಪ ರಾಜನು ಬೆರ್ನಿಕೆ ರಾಣಿಯು ಇಬ್ಬರು ಬಂದಿದ್ದಾರಂತೆ ಅವ್ರನ್ನ ನೋಡೋದಕ್ಕೆ. ಇವಾಗ ಇವ್ರ ಬಳಿಯಲ್ಲಿ ವಿಚಾರ ನಡೀತಾ ಇದೆ. ಈ ಅಗ್ರಿಪ್ಪನು ಯಾರು? ಅಗ್ರಿಪ್ಪನು ಅಂತ ನೋಡುವಾಗ ಏನ್ರಿ 12ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯಗಳಲ್ಲಿ 12ನೇ ಅಧ್ಯಾಯದಲ್ಲಿ ಯಾಕೋಬನನ್ನು ಕೊಂದಾಕ್ತಾನೆ ನೋಡಿ ಕತ್ತಿಯಿಂದ. ಅಪೊಸ್ತಲರ ಕೃತ್ಯಗಳು 12ನೇ ಅಧ್ಯಾಯ 1ನೇ ವಚನದಲ್ಲಿ ಪೇತ್ರನನ್ನು ಯಾಕೋಬನನ್ನು ಹಿಡಿತಾರೆ. ಹಿಡಿದ ನಂತರ ಯಾಕೋಬನನ್ನು ಕತ್ತಿಯಿಂದ ಕೊಂದಾಕ್ತಾರೆ. ಯಾರು? ಹೇರೋದ. ಆತನ ಹೆಸರು ಕೂಡ ಮೊದಲನೇ ಅಗ್ರಿಪ್ಪ, ಈತನು 2ನೇ ಅಗ್ರಿಪ್ಪ. ಆತನು ಹೇರೋದನು ಅಂದರೆ ಅರಸನು. ಈತನು ಕೂಡ ಯಾರಂತ ನೋಡುವಾಗ ಅರಸನು. ಈತನು ಯಾರು? ಅಗ್ರಿಪ್ಪನು ಅಂತ ನೋಡುವಾಗ ಏನ್ರಿ 12ನೇ ಅಧ್ಯಾಯದಲ್ಲಿ ಇದ್ದಂಥ ಆ ಅಗ್ರಿಪ್ಪನ ಮಗನು ಈತನು. ಮತ್ತು ಹೇರೋದರು ಎಷ್ಟು ಮಂದಿ ಹೇರೋದರು ಇದ್ದಾರಂತ ನೋಡುವಾಗ ಮತ್ತಾಯನ ಬರೆದ ಸುವಾರ್ತೆಯಿಂದ ಅನೇಕ ಮಂದಿ ಹೇರೋದರು ಕಾಣ್ತಾ ಇರ್ತಾರೆ. ಲೂಕನ ಬರೆದ ಸುವಾರ್ತೆಯಲ್ಲಿ, ಆನಂತರ ಅಪೊಸ್ತಲರ ಕೃತ್ಯಗಳಲ್ಲಿ ಇಲ್ಲೊಬ್ಬರು ಹೇರೋದ, ಅಲ್ಲೊಬ್ಬ ಹೇರೋದ ಅಂತ ಕಾಣ್ತಾ ಇರ್ತಾರೆ. ನೋಡುವಾಗ ಸುಮಾರು ಒಂದು 7 ಮಂದಿ ಹೇರೋದರು ಕಾಣ್ತಾರೆ ಪ್ರಿಯರಾದ ದೇವ್ರ ಮಕ್ಕಳಿಗೆ. 7 ಮಂದಿ ಹೇರೋದರು ಕಾಣ್ತಾರೆ ಬೈಬಲ್ ಗ್ರಂಥದಲ್ಲಿ. ಇವಾಗ ಯೇಸು ಕ್ರಿಸ್ತರು ಜನ್ಮಿಸಿದಾಗ ಒಬ್ಬ ಹೇರೋದ. ಒಂದು ಸಾರಿ ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯಕ್ಕೆ ಬನ್ನಿ ಬೇಗ. ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯ. ಯಾಕೆಂದರೆ ಇಲ್ಲಿ ಇರುವಂಥ ಈ ಅಪೊಸ್ತಲರ ಕೃತ್ಯಗಳು 25ನೇ ಅಧ್ಯಾಯದಲ್ಲಿ ಇದ್ದಂಥ ಈ ಅಗ್ರಿಪ್ಪನು ಇಲ್ಲಾಂದರೆ ಹೇರೋದನು ಯಾರು ಅಂತ ಗೊತ್ತಾಗಬೇಕಾದ್ರೆ ಇವು ಸ್ವಲ್ಪ ತಿಳ್ಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯ 1ನೇ ವಚನ ನೋಡಿ. ಅರಸನಾದ ಹೇರೋದನ ದಿನಗಳಲ್ಲಿ, ಸಾಕುಮ ಅಂದರೆ ಯೇಸು ಕ್ರಿಸ್ತರು ಜನ್ಮಿಸಿದಾಗ ಮೂಡಣ ದೇಶದಿಂದ ಜೋಯಿಷ್ಯರು ಇಲ್ಲಾಂದರೆ ಜ್ಞಾನಿಗಳು ಬರ್ತಾರೆ ನೋಡಿ. ಜ್ಞಾನಿಗಳು ಬಂದಾಗ ಈ ವಿಷಯವನ್ನು ಹೇರೋದನಿಗೆ ತಿಳಿಸಿದಾಗ ಆ ಹೇರೋದನು ಏನು ಚಿಕ್ಕ ಮಕ್ಕಳನ್ನು ಅಂದರೆ ಯೇಸು ಕ್ರಿಸ್ತರನ್ನು ಕೊಂದಾಗಬೇಕು ಎಂಬಂಥ ಪ್ಲಾನಿಂದ ಚಿಕ್ಕ ಮಕ್ಕಳನ್ನು 2 ವರ್ಷ ವಯಸ್ಸಿಗಿಂತ ಚಿಕ್ಕ ಮಕ್ಕಳನ್ನು ಕೊಂದಾಕಿರುವಂಥ ಹೇರೋದ ಈ ಹೇರೋದ. ಈತನಿಗೆ ಮಹಾಹೇರೋದನು ಎಂದು ಕರೀತಾರೆ. ಈತನಿಗೆ ಮಹಾಹೇರೋದನು ಎಂದು ಕರೀತಾರೆ. ಈತನು ಸತ್ತ ನಂತರ ಈತನ ಮಗನಾಗಿರುವಂಥ ಇನ್ನೊಬ್ಬನು ಹೇರೋದನು ಬರ್ತಾನೆ. ಈತನು ಸತ್ತ ನಂತರ ಅಧಿಕಾರಕ್ಕೆ ಈತನ ಮಗನಾಗಿರುವಂಥ ಇನ್ನೊಬ್ಬನು ಬರ್ತಾನೆ. ಆತನ ಹೆಸರು ಏನಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ ಅರಿಕೆಲಾಯನು ಎಂಬುವಂಥ ಹೇರೋದನು ಬರ್ತಾನೆ. ಅಂದರೆ ಈ ಹೇರೋದನು ಸತ್ತ ನಂತರ ಇನ್ನೊಬ್ಬನು ಅಂದರೆ ಹೇರೋದನ ಮಗನು ಬರ್ತಾನೆ. ಆತನ ಹೆಸರು ಅರಿಕೆಲಾಯನು. ಯೆಹೂದ್ಯರಿಗೆ ಅರಸನಾಗಿ ನೇಮಿಸಲ್ಪಡ್ತಾನೆ. ಅದು ಎಲ್ಲಿರುತ್ತೆ ಅಂತ ನೋಡುವಾಗ 2ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯ 19ನೇ ವಚನ. ಹೇರೋದನು ತೀರಿ ಹೋದ ಮೇಲೆ ಐಗುಪ್ತ ದೇಶದಲ್ಲಿ ಕರ್ತನ ದೂತನು ಯೋಸೇಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ನೀನು ಎದ್ದು ಕೂಸನ್ನು ಅದರ ತಾಯಿಯನ್ನು ಕರ್ಕೊಂಡು ಇಸ್ರಾಯೇಲ್ ದೇಶಕ್ಕೆ ಹೋಗು, ಕೂಸಿನ ಪ್ರಾಣವನ್ನು ತೆಗೆಯಬೇಕೆಂದಿದ್ದವನು ಸತ್ತು ಹೋದನು ಎಂದು ಹೇಳಿದನು. ಆಗ ಯೋಸೇಫನು ಎದ್ದು ಕೂಸನ್ನು ಅದರ ತಾಯಿಯನ್ನು ಕರ್ಕೊಂಡು ಇಸ್ರಾಯೇಲ್ ದೇಶಕ್ಕೆ ಬಂದನು. ಆದರೆ ಅರ್ಕೆಲಾಯನು ತನ್ನ ತಂದೆಯಾದ ಹೇರೋದನಿಗೆ ಬದಲಾಗಿ ಯೂದಾಯವನ್ನು ಆಳುತ್ತಾನೆಂದು ಕೇಳಿ ಅಲ್ಲಿಗೆ ಹೋಗುವುದಕ್ಕೆ ಅಂಜಿದನು. ಅಂದರೆ ಅರ್ಕೆಲಾಯನು ಎಂಬುವಂಥ ಹೇರೋದನ ಮಗನಾಗಿರುವಂಥ ಈತನು ಏನ್ರಿ ಆಳ್ವಿಕೆಯಲ್ಲಿ ಬರ್ತಾನೆ ಪ್ರೇರಿ. ಈತನು ಕೂಡ ಹೇರೋದನು, ಹೇರೋದನ ಮಗನು ಹೇರೋದನು. ಅವ್ರ ಸಂತಾನಕ್ಕೆ ಹೇರೋದರು ಅಂತ ಕರೀತಾರೆ. ಯೆಹೂದ್ಯರನ್ನು ಆಳ್ವಿಕೆ ಮಾಡ್ತಾರೆ ಪ್ರಿಯರಾದ ದೇವರ ಮಕ್ಕಳು. ಇವರಾದ ಮೇಲೆ ಯಾರು ಅರಿಕೆಲಾಯನ ಆದ ಮೇಲೆ ಇನ್ನು ಕೆಲವರು ಬರ್ತಾರೆ. ಅವ್ರ ಹೆಸರು ಏನಂತ ನೋಡುವಾಗ ಅಂತಿಫ ಎನ್ನುವಂಥ ಹೇರೋದ, ಫಿಲಿಪ್ಪ ಎನ್ನುವಂಥ ಹೇರೋದ, 2ನೇ ಫಿಲಿಪ್ಪ ಎನ್ನುವಂಥ ಹೇರೋದ,
ಇವರಾದಮೇಲೆ ಇನ್ನೊಬ್ಬ ಏರೋದು ಬರ್ತಾನೆ. ಯಾವ ಏರೋದು ಅಂತ ನೋಡುವಾಗ, ಅಂದರೆ ಯೇಸು ಕ್ರಿಸ್ತರು ಸುವಾರ್ತೆ ಪ್ರಾರಂಭ ಮಾಡಿರುವಂಥ ಕಾಲದಲ್ಲಿ ಎರಡನೇದಾಗಿ ಯೋಹಾನನ ತಲೆಯನ್ನು ಕತ್ತರಿಸಿರ್ತಾರೆ ನೋಡಿ ಹೇರೋದನು. ಈ ಹೇರೋದನ ಹೆಸರು ಅಂತಿಫ ಹೇರೋದ. ಯೇಸು ಕ್ರಿಸ್ತರ ಸಿಲುಬೆ ಮರಣವನ್ನು ಹೊಂದುವಂಥ ಕಾಲದಲ್ಲಿ ಇದ್ದಂಥ ಈ ಅಂತಿಫ ಹೇರೋದನು ಅಂತ. ಇನ್ನೊಬ್ಬ ಇದ್ದಾನೆ ಫಿಲಿಪ್ಪನ್ ಅಂತ. ಫಿಲಿಪ್ಪ ಹೇರೋದರು ಇಬ್ಬರು ಇರ್ತಾರೆ. ಇವ್ರದ್ದೆಲ್ಲ ಆದಮೇಲೆ ಅಪೊಸ್ತಲರ ಕೃತ್ಯಗಳಲ್ಲಿ 12ನೇ ಅಧ್ಯಾಯದಲ್ಲಿ ಅಗ್ರಿಪ್ಪ ಹೇರೋದ ಕ್ಲೋದೆ ಚಕ್ರವರ್ತಿ ಕಾಲದಲ್ಲಿ ಇರ್ತಾನೆ. ಆತನ ಆದಮೇಲೆ ಈ ಅಗ್ರಿಪ್ಪ ಹೇರೋದನು, ಮೊದಲನೇ ಅಗ್ರಿಪ್ಪ ಹೇರೋದನು ಸತ್ತ ನಂತರ 2ನೇ ಅಗ್ರಿಪ್ಪ ಹೇರೋದನು ಬರ್ತಾನೆ. ಆ 2ನೇ ಅಗ್ರಿಪ್ಪ ಹೇರೋದನೇ ಅರಸನೇ ಇವಾಗ ಅಪೊಸ್ತಲರ ಕೃತ್ಯಗಳು 25ನೇ ಅಧ್ಯಾಯದಲ್ಲಿ ನೋಡುವಂಥ ಅಗ್ರಿಪ್ಪನು. ಅಪೊಸ್ತಲರ ಕೃತ್ಯಗಳು 25ನೇ ಅಧ್ಯಾಯಕ್ಕೆ ಬನ್ನಿ. ಅಪೊಸ್ತಲರ ಕೃತ್ಯಗಳು